ಇಲ್ಲಿ ಸಾವಿರಾರು ಮಂದಿ ರೈತರು ಕೂಡ ಅಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಕುಂತಾರ. 1ನೇ ತಾರೀಕು ಫ್ಯಾಕ್ಟ್ರಿ ಚಲೋ ಆಗೋದೇ. ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದೋಸ್ತ ಶಕುನಿಗಳದಾರ. ರಾಜ್ಯಪಾಲ CS 20ನೇ ತಾರೀಕು ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಂಡ್ ಬಂದಾರ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಹೆಂಗೈತಂದ್ರ ಈ ಮಕ್ಕಳ ತಾಕತ್ ಅಂದ್ರೆ ಏನಂತಾರ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲ. ರೈತ ಸಂಘ ತಾಕತ್ತಿಲ್ಲ. ಯಾವ ಸರ್ಕಾರ ರೈತನ ಮುಂದೆ ಏನೂ ಅಲ್ಲ. ರೈತನ ಸಂಘ ತಾಕತ್ ಮುಂದೆ ಯಾವ್ದು ತಾಕತ್ ನಡೆಯಂಗಿಲ್ಲ. ರಾಜಕಾರಣ ಬಿಡ್ರಿ, ಪಕ್ಷ ಬಿಡ್ರಿ. ಕಾಗವಾಡ ಹಿಡ್ಕೊಂಡು ಎಷ್ಟು ಜನ MLA-ಗಳಿರಲಿಲ್ಲ, ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, JDS ಇರ್ಲಿ, ರಾಜೀವ್ ಕಾಗೆ ಹಿಡ್ಕೊಂಡು, ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗ್ ಸ್ವಾಭಿಮಾನ ಇರ್ತಾರ. ಮಾನವೀಯತೆ ಇತ್ತಂದ್ರ ರೈತ ಬೆಳೆದ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ಮೊಳಗಿರ್ತಾರ. ಬರ್ರಿ, ಬಂದ್ ಭಾಗವಹಿಸ್ರಿ. ಯಾವ MLA ಮಾತಾಡ್ತಂದ್ರಿ ಒಂದ್ ಸ್ವಲ್ಪ ಪರಿವಿಟ್ಕೋರಿ. ನೀವೆಲ್ಲ ಪಗಾರ ಹೆಚ್ಚಾಗ್ಲಿಕ್ಕೆ ಮಾತಾಡ್ತಾರೆ ಎಲ್ಲರೂ. 4,500 ಕಬ್ಬಿನ ಬಿಲ್ ಗೊತ್ಕೊಡಂತ ಯಾವ MLA ಮಾತಾಡ್ತಾನಪ್ಪ? 20 ಜನ ರೈತ ಸಂಘದವ್ರು ಯಾರೋ ಮನೆಗೆ ಹತ್ತಿಲ್ಲ. ಕಬ್ಬ ಬಂದ್ ಮಾಡಾಕತ್ಯಾರ, ಟ್ರ್ಯಾಕ್ಟರ್ ಬಂದ್ ಮಾಡಾಕತ್ಯಾರ. ಇವರು ದುಷ್ಟ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಂಡು ಬಂದಾರ. ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ. 15 ದಿನ ನಮ್ಮ ರೈತ ಸಂಘದವರು ಎಲ್ಲ ಜಿಲ್ಲಾದವರು ಪ್ರತಿ ಫ್ಯಾಕ್ಟ್ರಿ ಮುಂದೆ ಬಂದ್ ಮಾಡಿವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿಂದ ಬರಕ್ಕೆ ಬಹಳ ಸಮಯ ಹತ್ತಂಗಿಲ್ಲ. ಅದೇ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ವಿಧಾನಸೌಧಕ್ಕೆ ಯಾಕೆ ಕಾಕಾರ ನಮ್ ವೇದಿಕೆಗೆ ಬಂದ್ ಶೋ ಕೊಡ್ತಾರೆ. ಇಲ್ಲಿ ಏನಾಗೈತಿ ಬರಕ? ಇದು ವೇದಿಕೆ ಅಲ್ಲ. ಒಂದ್ 500 ರೂಪಾಯಿ ಘೋಷಣೆ ಮಾಡೋ ಪುಣ್ಯಾತ್ಮ, ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ನೀನು. ಒಂದ್ ಹೇಳ್ತೀನಿ, ಬ್ಯಾರೆ ಯಾವರೇ ರೈತ ಮುಖಂಡ ಆಗಿದ್ದಾರೆ ಕೆಲವು ಜನ ಮಾತಾಡ್ತಿರ್ತಾರ. ಬ್ಯಾರೆ ಯಾವರೇ ರೈತ ಮುಖಂಡ ಆಗಿದ್ರೆ 21, 22 ಫ್ಯಾಕ್ಟ್ರಿ ಚಾಲೂ ಆಗ್ತಿದ್ದು. ಶಿವನಪ್ಪ ಪೂಜಾರಿ ನಾವು ಇಲ್ಲಿ ಏನ್ ಕೊಡಿಲ್ಲ. ಯಾವ ಮಕ್ಕಳ ಸೂಟ್ಗೆ ತಗೊಳ್ಳಾರ್ದಂತ ರೈತ ಸಂಘದವ್ರಲ್ಲಿ ಯಾವ MLA MP ಫ್ಯಾಕ್ಟ್ರಿ ಮಾಲಕ ಯಾರ್ದು ನನಗೆ ಭಯ ಇಲ್ಲ. ಯಾವ ಮನೆ ಮುಂದೆ ನಾವು ಕೈ ಒಡ್ಡವ್ರಲ್ಲ. ಬಿಲ್ ಘೋಷಣೆ ಆಗುತ್ತಕ್ಕ ಯಾರು ಎಂದು ಸರಿಯಂಗಿಲ್ಲ. ಎಲ್ಲರೂ ಶಾಂತ ರೀತಿ ಕುಂಡ್ರಿ. ಅಲ್ಲಿ ಅನ್ನದ ವ್ಯವಸ್ಥೆ ಮಾಡ್ಯಾರ. ಯಾವ ಫ್ಯಾಕ್ಟ್ರಿ ಮಾಲಕಂಡು ರೊಕ್ಕಲ್ಲ, ರಾಜಕಾರಣ ರೊಕ್ಕಲ್ಲ. ನೀವು ದುಡಿದು 100 ರೂಪಾಯಿ ಪಟ್ಟಿ ಮಾಡಿದ ಅನ್ನ ಹಾಕಿ ಎಲ್ಲರೂ ಊಟ ಮಾಡಿ ಬರ್ರಿ. ಆರಾಮ್ ಹೋರಾಟ ಐತಿ. ಒಂದು ಘೋಷಣೆ ಮಾಡ್ಕೊಂಡು ಮನೆಗೆ ಹೋಗು.